ದರ್ಶನ್ ಭವಿಷ್ಯ ಏನಾಗುತ್ತೆ ಅಂತ ಎಲ್ರಿಗೂ ಕೂಡ ಕಾಡ್ತಿರುವಂಥ ಏಕೈಕ ಪ್ರಶ್ನೆ ಬರ್ತಾ ಇದೆ. ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. A2 ಆರೋಪಿ ಆಗಿರುವಂಥ ನಟ ದರ್ಶನ್ ವಿರುದ್ಧ ಕೊಲೆ ಮತ್ತು ಸಾಕ್ಷ್ಯನಾಶ ಆರೋಪದಲ್ಲಿ ಆತನನ್ನ ಬಂಧಿಸಲಾಗಿದೆ. ನಟ ದರ್ಶನ್ರನ್ನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ ಪೊಲೀಸ್ನವರು. ದರ್ಶನ್ಗೆ ಜೈಲಾಗುತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ಮತ್ತಷ್ಟು ವಿಚಾರಣೆಗೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಈಗ. ನ್ಯಾಯಾಲಯಕ್ಕೆ ಸರ್ಕಾರಿ ವಕೀಲರು ಆಗಮಿಸಿದ್ದಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆ ACP ಚಂದನ್ ಕೂಡ ಆಗಮಿಸಿದ್ದಾರೆ. ಈಗ ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಈಗಷ್ಟೇ ನ್ಯಾಯಾಲಯಕ್ಕೆ ಆರೋಗ್ಯ ತಪಾಸಣೆಯ ಬಳಿಕ ನ್ಯಾಯಾಲಯಕ್ಕೆ ಹೋಗಿರುವ ದರ್ಶನ್ ಅಂಡ್ ಗ್ಯಾಂಗ್. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್. ಈಗ ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಸದ್ಯದಲ್ಲೇ ಗೊತ್ತಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ರನ್ನ ಮತ್ತಷ್ಟು ವಿಚಾರಣೆ ಮಾಡೋದಕ್ಕೆ ಕಾರಣ ಸಾಕ್ಷ್ಯ ನಾಶ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಕೊಲೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಇದೆ. ಸೊ ಇವೆಲ್ಲದರ ಬೆನ್ನಲ್ಲೇ ಈಗ ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಈಗ. ಒಂದು ವೇಳೆ ಜೈಲಾಗುತ್ತಾ, ನ್ಯಾಯಾಂಗ ಬಂಧನ ಆಗುತ್ತಾ, ಅಥವಾ ಪೊಲೀಸ್ನವರು ಕಸ್ಟಡಿ ತೆಗೆದುಕೊಂಡು ಮಗದಷ್ಟು ವಿಚಾರಣೆಯನ್ನು ಮಾಡ್ತಾರಾ ಅನ್ನುವಂಥದ್ದೇ ಪ್ರಶ್ನೆ ಈಗ. 13 ಜನ ಆರೋಪಿಗಳ ವೈದ್ಯಕೀಯ ತಪಾಸಣೆ ಬಳಿಕ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಲಯಕ್ಕೆ ಹೋಗಿರೋದು. ಮತ್ತೊಂದು ಕಡೆ ನ್ಯಾಯಾಲಯಕ್ಕೆ ಸರ್ಕಾರಿ ವಕೀಲರು ಕೂಡ ಆಗಮಿಸಿದ್ದಾರೆ. ಅವರ ಜೊತೆ ACP ಚಂದನ್ ಕೂಡ ಆಗಮಿಸಿದ್ದಾರೆ. ಆದಷ್ಟು ಅತಿ ಹೆಚ್ಚಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಶನಿವಾರದಿಂದ ಸೋಮವಾರದವರೆಗೂ ನಡೆದಂಥ ಘಟನೆಯ ಕುರಿತು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನಾಯ್ತು ಅಂತ ಮತ್ತಷ್ಟು ತನಿಖೆ ಆಗಬೇಕಿದೆ. ಇನ್ನು ನ್ಯಾಯಾಲಯಕ್ಕೆ ದರ್ಶನ್ ಪರ ವಕೀಲರು ಬಂದಿಲ್ಲ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ನೋಡಿ, ಸರ್ಕಾರಿ ವಕೀಲರು ಬಂದರು, ಆದರೆ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಬಂದಿಲ್ಲ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ ಈಗ. ಸರ್ಕಾರಿ ವಕೀಲರು ಬಂದರೂ ಕೂಡ ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಬಂದಿಲ್ಲ. ಹಾಗಾದ್ರೆ ಬರ್ತಾರಾ ಇಲ್ವಾ? ಮೋಸ್ಟ್ಲಿ ಬರುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಸೊ ಬಂದಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ ಈಗ. ಎಸ್, ಹೌದು, ಇಲ್ಲಿವರೆಗೂ ಬಂದಿರಲಿಲ್ಲ, ಈಗ ಬಂದಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ನ್ಯಾಯಾಲಯದಲ್ಲಿ ಈಗಾಗಲೇ ವಿಚಾರಣೆ ನಡೀತಿರುವಂಥ ಬೆನ್ನಲ್ಲೇ ಸರ್ಕಾರಿ ವಕೀಲರು ಬಂದಿದ್ದಾರೆ. ದರ್ಶನ್ ಪರ ವಕೀಲರು ಬಂದಿಲ್ಲ ಅಂತ ಅನ್ಕೊಳ್ತಿರುವಂಥ ಸಂದರ್ಭದಲ್ಲೇ ಬಂದಿದ್ದಾರೆ ಈಗ. ದರ್ಶನ್ ಅಂಡ್ ಗ್ಯಾಂಗ್ ಈಗ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೀತಿರುವಂಥ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಬಂದರು, ಆದರೆ ದರ್ಶನ್ ಪರ ವಕೀಲರು ಸ್ವಲ್ಪ ತಡವಾಗಿ ಆಗಮಿಸಿದ್ದಾರೆ. ಸೊ ಹಾಗಾಗಿ ಈಗ ವಿಚಾರಣೆ ನಡೆಯುತ್ತೆ. ಈಗ ಅಲ್ಲಿ ವಾದ ವಿವಾದಗಳು ನಡೆಯುತ್ತೆ. ಏನೆಲ್ಲ ಇಲ್ಲಿವರೆಗೂ ಬೆಳಗ್ಗೆಯಿಂದ ದರ್ಶನ್ರನ್ನ ಬಂಧಿಸಿದ ಬಳಿಕ 13 ಜನ ಆರೋಪಿಗಳನ್ನು ಬಂಧಿಸಿದ ನಂತರ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ, ಏನೆಲ್ಲ ತನಿಖೆ ಆಗಿದೆ, ದರ್ಶನ್ರನ್ನ ಏನೆಲ್ಲ ವಿಚಾರಿಸಿದ್ದಾರೆ, ಪವಿತ್ರ ಗೌಡರ ಹತ್ರ ಪಡೆದುಕೊಂಡಂಥ ಮಾಹಿತಿ ಏನು, ಜೊತೆಗೆ ಅಲ್ಲಿರುವಂಥ ಮಿಕ್ಕಂಥ ಆರೋಪಿಗಳು ಏನೆಲ್ಲ ಅಂಶಗಳನ್ನು ಪೊಲೀಸ್ ಮುಂದೆ ಹೇಳಿದ್ದಾರೆ, ಇವೆಲ್ಲದರ ಕುರಿತಾಗಿ ಈಗ ವಿಚಾರಣೆ ನಡೆಯುತ್ತೆ. ಅದಾದ ಬಳಿಕ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಕಸ್ಟಡಿಗ ಅಥವಾ ಜೈಲ ಅಂತ. ನೋಡಿ, ಯಾವುದೇ ವ್ಯಕ್ತಿ ಆಗಿರಲಿ ಕಾನೂನಿನ ಮುಂದೆ ಝೀರೋ. ಎಷ್ಟೇ ದೊಡ್ಡ ಹೀರೋ ಆಗಿರಲಿ, ಯಾವುದೇ ರಾಜಕೀಯ ನಾಯಕ ಆಗಿರಲಿ, ಎಷ್ಟೇ ದೊಡ್ಡ ಇನ್ಫ್ಲೂಯೆನ್ಸ್ ಆಗಿರಲಿ, ಕಾನೂನು ಅಂತ ಬಂದ ಮೇಲೆ ಆ ವ್ಯಕ್ತಿ ಹೀರೋ ಆಗಲಿಕ್ಕೆ ಸಾಧ್ಯ ಇಲ್ಲ, ಝೀರೋನೇ. ಯಾವ ರೀತಿಯಾಗಿ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು, ಪೊಲೀಸ್ನವರು, ವಕೀಲರು ಎಲ್ಲರ ಸಮ್ಮುಖದಲ್ಲೇ ಯಾವುದೇ ಆರೋಪವನ್ನು ಮಾಡಿದಂಥ ಆರೋಪಿಗಳು ನಿಲ್ಲುವಂಥ ಜಾಗದಲ್ಲೇ ನಿಂತು
ನ್ಯಾಯಾಧೀಶರು ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಇದು ಪರಿಸ್ಥಿತಿ. ಇದನ್ನು ಒಪ್ಪಿಕೊಳ್ಳೋಕೆ ಕೆಲವರು ರೆಡಿ ಇಲ್ಲ ಅಂತಂದ್ರೂ ಕೂಡ ಒಪ್ಪಿಕೊಳ್ಳಲೇಬೇಕು. ಯಾಕಂತಂದರೆ ಕಾನೂನಿನ ಮುಂದೆ ಯಾರು ಕೂಡ ದೊಡ್ಡವರಲ್ಲ. ನಟ ದರ್ಶನ್ ಮತ್ತು ಗ್ಯಾಂಗ್ ಬಂಧನ ಪ್ರಕರಣ, ಈಗ ದರ್ಶನ್ ಭವಿಷ್ಯ, ಎಷ್ಟೆಷ್ಟೋ ಪ್ರಕರಣಗಳನ್ನು ನಟ ದರ್ಶನ್ ಫೇಸ್ ಮಾಡಿದ್ದಾರೆ. ಎಂತೆಂಥದೋ ಪ್ರಕರಣಗಳನ್ನು 2011ರಲ್ಲಿ ಸಾರಥಿ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಏನಾಗಿತ್ತು ಆ ಘಟನೆ ನಿಮಗೆ ಗೊತ್ತೇ ಇದೆ. ಎಂತೆಂಥದೋ ಪ್ರಕರಣಗಳನ್ನು ಫೇಸ್ ಮಾಡಿದಂಥವ್ರು ಈ ಒಂದು ಪ್ರಕರಣ ವೆರಿ ಕಾಂಪ್ಲಿಕೇಶನ್, ಸಿಕ್ಕಾಪಟ್ಟೆ